ನೋಡಿ, ನಮಗ್ ಹುಡುಗಿ ಒಪ್ಪಿಗೆ ಆದ್ಲು. ಆದ್ರೂ ಹುಡುಗ ಹುಡುಗಿ ಒಂದ್ಸಲಿ ಮಾತಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಅಲ್ವಾ? ನಿಮಗ್ ನಾನು ಇಷ್ಟ ಆದ್ನಾ? ಇಷ್ಟ ಆಗಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ಬೇಜಾರು ಮಾಡ್ಕೋತಾಳೆ. ಡ್ಯಾಡಿ ಮಮ್ಮಿಗೆ ಬೇರೆ ತುಂಬಾ ಬೇಕಾದವರು. ಏನ್ ಮಾಡ್ಲಿ? ಏನು ಹೇಳ್ತಾನೆ ಇಲ್ಲ. ನಾನ್ ನಿಮ್ಗೆ ಇಷ್ಟ ಆದ್ನಾ? ಅದು ಒಂದ್ ನಿಮಿಷ, ನಾನೊಂದು ಅರ್ಜೆಂಟ್ ಫೋನ್ ಕಾಲ್ ಮಾಡಿ ಬರ್ತೀನಿ. ಪ್ಲೀಸ್, ಇಫ್ ಯು ಡೋಂಟ್ ಮೈಂಡ್. ಸಾರಿ ಕಣೋ, ಸುಮ್ಮನೆ ಏನೋ ಮಾತಾಡ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮ ನನಗೆ ಹೇಳ್ದೇನೆ ಒಂದು ಹೆಣ್ಣು ನೋಡೋದಕ್ಕೆ ಅಂತ ಕರ್ಕೊಂಬಂದ್ಬಿಡ್ಯಾರ. ನಮ್ಮ ಅಪ್ಪ ಅಮ್ಮ ನನಗೆ ಹೇಳ್ದೇನೆ ಒಂದು ಹೆಣ್ಣು ನೋಡೋದಕ್ಕೆ ಅಂತ ಕರ್ಕೊಂಬಂದ್ಬಿಡ್ಯಾರ. ಏನಾಯ್ತು ಅಂತ ಹೇಳಮ್ಮ. ಸೂಜಿ, ರಶ್ಮಿ ನೋಡಕ್ ಬಂದಿರೋ ಗಂಡು ಸಿದ್ಧಾರ್ಥ್. ನೀನು ಹೇಳ್ತಿರೋದು ಹೌದಮ್ಮ, ಈಗ ತಾನೇ ನಾನು ನೋಡ್ದೆ. ಸಿದ್ಧಾರ್ಥ್ ರಶ್ಮಿ ಇಬ್ರು ಆಚೆ ನಿಂತು ಮಾತಾಡ್ತಾ ಇದ್ರು. ರಶ್ಮಿಗ್ ನೋಡಕ್ ಬಂದಿದ್ದೀನಿ ಅಂತ ಸಿದ್ಧಾರ್ಥ್ ಯಾರಿಗೋ ಫೋನ್ ನಲ್ಲಿದ್ದ. ನಾನು ಸರಿಯಾಗಿ ನೋಡ್ದೆ, ಅದ್ ಸಿದ್ಧಾರ್ಥನೇ. ರಶ್ಮಿ ನೋಡಕ್ ಬಂದಿರೋ ಗಂಡು ಸಿದ್ಧಾರ್ಥೆ. ಈಗ ಯಾವ ಫ್ರೆಂಡಿಗೆ ಫೋನ್ ಮಾಡ್ಲಪ್ಪ? ನಾನೊಂದ್ ವೇಳೆ ಇಲ್ಲೇ ಇದ್ರೆ ಇವಳು ಮತ್ತೆ ಬಂದು ನಾನ್ ನಿಮ್ಗಿಷ್ಟನ ಅಂತ ತಲೆ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಎಲ್ಲ ಸರಿ ಹೋಯ್ತಲ್ಲ ಅನ್ಕೊಳ್ಳೋಷ್ಟ್ರಲ್ಲಿ ಈಗ ನೋಡಿದ್ರೆ ಸಿದ್ಧಾರ್ಥನೇ ರಶ್ಮಿ ನೋಡಕ್ ಬಂದಿದ್ದಾನೆ. ಅಮ್ಮ, ನಾವಿಲ್ಲಿರೋದ್ ಬೇಡ ಅಮ್ಮ. ಸಿದ್ಧಾರ್ಥಿ ನಮ್ಮನ್ನ ನೋಡಿದ್ರೆ ಎಡ್ವಟ್ ಆಗ್ಬಿಡುತ್ತೆ. ನಡಿಯಮ್ಮ ಇಲ್ಲಿಂದ. ಸಿದ್ಧಾರ್ಥ್, ಪ್ಲೀಸ್, ಯಾವುದೇ ಕಾರಣಕ್ಕೂ ನನ್ಗೂ ನಿನ್ಗೂ ಮೊದ್ಲೇ ಪರಿಚಯ ಇತ್ತು ಅನ್ನೋ ವಿಚಾರನ ಯಾರಿಗೂ ಹೇಳ್ಬೇಡ. ನಾನಿನ್ನೂ ನಮ್ಮ ಸಂಬಂಧದ ಬಗ್ಗೆ ನನ್ನ ಪಪ್ಪನ ಹತ್ರ ಮಾತಾಡಿಲ್ಲ. ಪಪ್ಪಂಗೇನಾದ್ರೂ ಈ ವಿಚಾರ ಗೊತ್ತಾದ್ರೆ ಕಷ್ಟ ಆಗುತ್ತೆ. ಡೋಂಟ್ ವರಿ ಸುಜಿ, ನನಗೆಲ್ಲ ಅರ್ಥ ಆಗತ್ತೆ. ನಿನ್ನ ಸಂಬಂಧದ ಬಗ್ಗೆ ನಾನು ಮಾತಾಡಲ್ಲ. ನಾನು ನಿನ್ನ ಇಲ್ಲೇ ಮೀಟ್ ಮಾಡಿದೆ ರಶ್ಮಿಗಿಂತನೂ ನನಗೆ ನೀನು ತುಂಬಾ ಇಷ್ಟ ಆಗೋದೆ ಅಂತಾನೆ ಹೇಳ್ತೀನಿ. ನಾವಿಬ್ರು ಮುಂಚೆನೇ ಪ್ರೀತಿಸಿದ್ವಿ ಅನ್ನೋದು ಯಾರಿಗೂ ಗೊತ್ತಾಗೋದು ಬೇಡ. ಈ ಸಿದ್ಧಾರ್ಥಂದು ಸೂಜಿದು ಲವ್ ಸ್ಟೋರಿ ಬೇರೆ ಇದೆಯೋ, ಅದು ಸರೋಜ ಸಪೋರ್ಟ್ ಬೇರೆ. ಅದೇನೇ ಆಗ್ಲಿ, ನಾನು ನಿನ್ನೆ ಮದ್ವೆ ಆಗ್ತೀನಿ ಅಂತನಲ್ಲ ಆ ಸಿದ್ಧಾರ್ಥು. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ನನಗೆ ಅಂತ ನೀವ್ ನೋಡಿರೋ ಗಂಡು, ಆ ಹುಡುಗ ತುಂಬಾ ಒಳ್ಳೆಯವನು, ಒಳ್ಳೆ ಸಂಬಂಧ ಅಂತ ಬೇರೆ ಹೇಳಿದ್ರಿ. ಪಾಪ ಹುಚಿಗೆ ನೀವು ಬಲವಂತ ಮಾಡಿ ಅವಳನ್ನ ವಧು ಪರೀಕ್ಷೆ ಕೂರ್ಸೋದು ತಪ್ಪು ಅನ್ಸ್ತು. ಜೊತೆಗೆ ಇವತ್ತಲ್ಲ ನಾಳೆ ನಾನು ಮದ್ವೆ ಆಗ್ಲೇಬೇಕಲ್ವಾ? ನಾನೇ ಇಷ್ಟಪಟ್ಟು ಬಂದು ವಧು ಪರೀಕ್ಷೆ ಕೂರ್ದೆ. ತಪ್ಪಾಯ್ತು ಮಮ್ಮಿ. ರಶ್ಮಿ, ಬ್ಯಾಡ್ ನ್ಯೂಸ್ ನಿನಗೆ. ಏನಾಯ್ತು ಶ್ರೀ? ರಶ್ಮಿ ಜೊತೆ ಮಾತಾಡ್ಬೇಕು ಅಂತ ಹೋದಲ್ಲ ಹುಡುಗ, ಮೇಲ್ಗಡೆ ಸೂಜಿ ಮತ್ತೆ ಸರೋಜನ ಮೀಟ್ ಮಾಡಿದ್ನಂತೆ. ಮದುವೆ ಆಗೋದಾದ್ರೆ ಅದೇ ಹುಡುಗಿನ, ಅಂದ್ರೆ ಸೂಜಿನ ಅಂತ ಹೇಳ್ತಾ ಇದ್ದಾನಂತೆ.